ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದ್ರೆ, ನಾವು ಹ್ಯಾಗನ್ ಬೆಕ್ ಟಿಯರ್ ಪಾರ್ಕ್ ಅಂತ ಒಂದು ಜೂಗೆ ಬಂದೀವಿ. ಪ್ರಾಣಿಗಳನ್ನೆಲ್ಲ ನಮ್ಮ ಸಹನಾಗಿ ತೋರಿಸ್ಕೊಂಡು ಹೋಗ್ಬೇಕಂತ ಒಂದು ಜೂಗೆ ಬಂದೀವಿ. ಇದು ಹ್ಯಾಂಬರ್ಗ್ ಐತಿ. ಇಲ್ಲಿ ಭಾಳಷ್ಟು ಪ್ರಾಣಿಗಳದಾವಂತ ಹೇಳ್ಯಾರ. ಸೊ ಯಾವ್ಯಾವೆಲ್ಲ ಪ್ರಾಣಿಗಳು ಇಲ್ಲೆಲ್ಲ ಅದಾವ ಮತ್ತು ಯಾವ ಥರ ಅವುಗಳನ್ನೆಲ್ಲ ಅವರು ಕಾಳಜಿ ಮಾಡ್ತಾರೆ, ಇಲ್ಲೆಲ್ಲ ಯಾವ ಥರ ಪ್ರಾಣಿಗಳನ್ನೆಲ್ಲ ಇಟ್ಕೊಂಡಾರ ಅಂತ ನೋಡೋಣ. ನಾವು ಹಾಗೆ ಎಂಟ್ರೆನ್ಸ್ ಒಳಗೆ ಬಂದರೆ ಇಲ್ಲಿ ಒಂದು ಗಣೇಶಂದು ಸ್ಟ್ಯಾಚ್ಯೂ ಮಾಡ್ಯಾರ ನೋಡ್ರಿ. ನಮ್ಮ ಇಂಡಿಯಾದ ವೈಬ್ ಇಲ್ಲಿ ಕ್ರಿಯೇಟ್ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಒಳಗಡೆ ಹೋಗೋಣ ಇಂಡಿಯಾದ ಕೆಲವೊಂದು ಮೂರ್ತಿಗಳನ್ನೆಲ್ಲ ಅಲ್ಲಿ ಸ್ಟ್ಯಾಚ್ಯೂ ಮಾಡಿ ಇಟ್ಟಾರ. ಬಟ್ ಅದು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸೊ ಹಾಗೆ ಬಂದೆ. ಬಟ್ ಅಲ್ಲಿ ಎಲ್ಲ ಎಲಿಫೆಂಟ್ಗಳನ್ನ ಇಟ್ಟಿರ್ತಾರಂತ. ಬಟ್ ಅಲ್ಲಿ ಎಲಿಫೆಂಟ್ಗಳು ಇವಾಗಿಲ್ಲ, ಯಾಕಂದ್ರೆ ವಿಂಟರ್ ಇದ್ದರೆ ಅಷ್ಟೇ ಅಲ್ಲಿ ಎಲಿಫೆಂಟ್ಗಳನ್ನ ಅಂದರೆ ಆನೆಗಳನ್ನೆಲ್ಲ ಅಲ್ಲೇ ಇರಿಸ್ತಾರೆ. ಇಲ್ಲ ಅಂದರೆ ಅವನ್ನ ಔಟ್ಸೈಡ್ ತಂದಿರ್ತಾರೆ. ಈ ಸಮ್ಮರ್ ಒಳಗೆ ಔಟ್ಸೈಡ್ ಒಳಗೆ ಅವುಗಳನ್ನೆಲ್ಲ ನಿಂದ್ರಿಸ್ತಾರೆ. ಹಾಗೆ ಪ್ರಾಣಿಗಳನ್ನ ನೋಡ್ತಾ ನೋಡ್ತಾ ಮುಂದ್ಗಡೆ ಬಂದರೆ ಇಲ್ಲಿ ಮಕ್ಕಳಿಗಾಗಿಯೇ ಒಂದು ಪ್ಲೇ ಗ್ರೌಂಡ್ ಮಾಡ್ಯಾರ. ಮಕ್ಕಳಿಗೆ ಸಾಕಾದರೆ ಸುಸ್ತಾದರೆ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿ ಚಿಲ್ ಮಾಡಿ ಹೋಗ್ಬೋದು. ಏನಾದರೂ ಸ್ನ್ಯಾಕ್ಸು ಎಲ್ಲ ತಿಂದ್ಕೊಂಡು ಆರಾಮ್ ಮತ್ತೆ ನಾವು ಪ್ರಾಣಿಗಳನ್ನೆಲ್ಲ ತೋರಿಸ್ತಾ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಮತ್ತು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಅಂತೂ ಬೆಸ್ಟ್ ಐತೆ ಅಂತ ಹೇಳ್ತೀನಿ ಈ ಪಾರ್ಕು. ಯಾಕಂದರೆ ಅಷ್ಟೊಂದು ವೆರೈಟಿ ಪ್ರಾಣಿಗಳದಾವ. ನಿಮ್ಮ ಮಕ್ಕಳಿಗೆ ತೋರ್ಸೋಕೆ ಅಷ್ಟೊಂದು ವೆರೈಟಿ ಪ್ರಾಣಿಗಳದಾವ. ಮಕ್ಕಳಂತರೂ ತುಂಬ ಖುಷಿ ಆಗ್ತಾರೆ. ಅಷ್ಟೊಂದು ಚೆನ್ನಾಗೈತಿ ಇದು ಪಾರ್ಕು. ಎಷ್ಟೊತ್ತನ ಅಡ್ಡಾಡಿದ್ರೂ ಈ ಪಾರ್ಕ್ ಸುತ್ತಾಡಿದ್ರೂ ಸಾಲಂಗಿಲ್ಲ, ಒನ್ ಡೇ ಸಾಲಂಗಿಲ್ಲ, ಅಷ್ಟು ಚೆನ್ನಾಗೈತಿ. ಮತ್ತು ಅಷ್ಟೊಂದು ಪ್ರಾಣಿಗಳೂ ಅದಾವ. ಎಲ್ಲನೂ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಬುದ್ಧಂದು ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ. ಈ ಪಾರ್ಕಲ್ಲಂತೂ ಎಲ್ಲ ಥರ ಪ್ರಾಣಿನೂ ಅದಾವ. ಅದರೊಳಗೆ ಹಂದಿನೂ ಅದಾವ ನೋಡಿ. ಹಂದಿ ಮತ್ತು ದನ ಕರುಗಳು ಎಲ್ಲ ನಮ್ಮ ಇಂಡ್ಯಾದಾಗಾದ್ರೆ ಎಲ್ಲಿ ಬೇಕು ಅಲ್ಲೇನೋ ಓಡಾಡ್ತಿರ್ತಾವೆ. ನಮ್ಗೆ ಆರಾಮಾಗಿ ನಮ್ಮ ಕಣ್ಣು ಮುಂದೆನೇ ಕಾಣ್ತಿರ್ತಾವೆ. ಬಟ್ ಇಲ್ಲೇ ಹಾಗಲ್ಲ, ಹಂದಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮುದ್ದಾಗಿ ಸಾಕಿರ್ತಾರೆ ಇಲ್ಲಿ.
ಮತ್ತು ಈ ಪಾರ್ಕ್ ಬಗ್ಗೆ ಹೇಳಬೇಕಂದ್ರೆ ಅಕ್ವೇರಿಯಮ್ದು ಪ್ರಾಣಿಗಳನ್ನೆಲ್ಲನೂ ಇಲ್ಲಿ ಈ ಪಾರ್ಕಲ್ಲಿ ಅದಾವ. ಅಂದರೆ ಎಲ್ಲ ವೆರೈಟಿ ಪ್ರಾಣಿಗಳು ಅದಾವ ಇಲ್ಲಿ. ನೀವು ಆರಾಮಾಗಿ ಒನ್ ಡೇ ಮಕ್ಕಳನ್ನ ಕರ್ಕೊಂಬಂದು ಎಂಜಾಯ್ಮೆಂಟ್ ಮಾಡ್ಬೋದು. ಇಲ್ಲಿ ಅಕ್ವೇರಿಯಮ್ದು ಪ್ರಾಣಿಗಳು ಮತ್ತು ವಿಂಟರ್ ಪ್ರಾಣಿಗಳು ಮತ್ತು ಸ್ನೋ ಒಳಗಿರೋ ಪ್ರಾಣಿಗಳು ಯಾವೆಲ್ಲ ಅದಾವು ಅವುಗಳನ್ನೆಲ್ಲನೂ ಇಲ್ಲಿ ತಂದು ಅವರು ಸಾಕೊಂಡಾರ. ಈ ಜೂ ಒಳಗೆ ಅದಾವ. ನೀವು ಆರಾಮಾಗಿ ಒನ್ ಡೇ ಬಂದು ಎಲ್ಲನೂ ಮಕ್ಕಳಿಗೆ ತೋರಿಸ್ಕೊಂಡು ಅವ್ರನ್ನ ನೀವು ಖುಷಿಯಾಗಿ ಇಟ್ಕೊಳಕ್ಕೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಸಹನಾ ಅಂತೂ ಫುಲ್ ಶಾರ್ಕ್ ಅಂತ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ಲು. ಮತ್ತು ಎಲ್ಲ ಮಕ್ಕಳು ಇಲ್ಲಿ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಅಷ್ಟೊಂದು ವೆರೈಟಿ ಪ್ರಾಣಿಗಳು ಅದಾವ. ಮತ್ತು ಹಾಗೆ ಮುಂದ್ಗಡೆ ಬಂದರೆ ಇಲ್ಲಂತೂ ಸ್ನೋ ಒಳಗಿರೋ ಪ್ರಾಣಿಗಳು ಅಂದರೆ ಪೆಂಗ್ವಿನ್ಸ್ ಅದಾವ. ಎಷ್ಟೊಂದು ಪೆಂಗ್ವಿನ್ಸ್ ಅದಾವ ಅಂದ್ರೆ ಅಷ್ಟು ಕ್ಯೂಟಾಗಿ ಅಷ್ಟೊಂದು ಇಲ್ಲಿ ಸಾಕ್ಯಾರ. ಭಾಳ ಚೆನ್ನಾಗಿದಾವೆ ನೋಡೋಕೆ. ಎರಡು ಕಣ್ಣು ಸಾಲಂಗಿಲ್ಲ ಅಂತ ಹೇಳ್ಬೋದು, ಅಷ್ಟು ಚಂದ ಅದಾವ. ಮಕ್ಕಳನ್ನು ಖುಷಿಯಾಗಿ ನಾವು ಇಟ್ಕೋಬೋದು. ಮತ್ತು ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಮತ್ತು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.